ಚಂದನಾ ಚಂದನಾ ಅಮ್ಮ ಏನಾದರೂ ಬೇಕಿತ್ತಾ? ಏನಿಲ್ಲಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಕೂತ್ಕೋ. ಪರವಾಗಿಲ್ಲ ಅಮ್ಮ, ನನ್ನ ಹತ್ರ ಮಾತಾಡೋದಿತ್ತಾ? ಏನಮ್ಮ? ಚಂದನ, ನಾನು ನಿನ್ನೆಯಿಂದ ನಿನ್ನ ನೋಡ್ತಾನೆ ಇದ್ದೀನಿ. ತುಂಬ ಚಿಂತೆ ಮಾಡ್ತಿರ್ತೀಯ. ನಾನು ನಿನ್ನ ಕೇಳಬೇಕು ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ತನೂ ಕೂಡ ನಿನ್ನ ಗಮನಿಸಿ ಅದೇ ಹೇಳಿದ್ಲು. ಏನಮ್ಮ ನಿನ್ನ ಸಮಸ್ಯೆ? ಚಂದನಾ, ಇಲ್ಲೇನಾದ್ರೂ ಸಮಸ್ಯೆ ಆಗ್ತಿದ್ಯಮ್ಮ? ಹಾಗೇನಾದ್ರೂ ಇದ್ರೆ ಹೇಳ್ಬಿಡು, ಸರಿ ಮಾಡೋಣ. ನೋಡಮ್ಮ, ನೀನು ಪ್ರಾಣ ಉಳಿಸ್ತವಳು. ನಿನಗೇನಾದರೂ ಸಮಸ್ಯೆ ಆದರೆ ನಾನು ಅದನ್ನು ಪರಿಹಾರ ಮಾಡ್ತೀನಿ. ನೀನು ನಗ್ನಗ್ತಾ ಇದ್ದರೆ ನಮ್ಗೆ ಸಂತೋಷ. ಇವ್ರ ಹತ್ರ ಏನು ಹೇಳಿ? ಜಯಂತವ್ರನ್ನ ಇಲ್ಲಿಗೆ ಬರೋದು ಬೇಡ ಅಂತ ಹೇಳ, ಅಥವಾ ನಾನು ಇಲ್ಲಿ ಇರೋದಿಲ್ಲ, ಬೇರೆ ಎಲ್ಲಾದರೂ ಹೋಗ್ತೀನಿ ಅಂತ ಹೇಳ? ಏನಿಲ್ಲ ಸರ್, ಅದು ನನ್ನ ತಂದೆ ತಾಯಿ ಯಾಕೋ ತುಂಬ ನೆನಪಾಗ್ತಿದ್ರು. ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬೇಜಾರಲ್ಲಿದ್ದೆ ಅಷ್ಟೇ. ನೋಡಮ್ಮ, ತಂದೆ ತಾಯಿನ ಕಳ್ಕೊಂಡಿರೋ ನೋವು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರೋಕ್ಕಾಗತ್ತಾ? ಇಲ್ಲದೆ ಇರೋರನ್ನ ಇರೋರಲ್ಲಿ ನೋಡಿ ಖುಷಿ ಪಟ್ಕೋಬೇಕಮ್ಮ. ನೋಡು, ನೀನು ನನ್ನ ಮಾಂಗಲ್ಯನ ಕಾಪಾಡಿದ್ಯಾ, ಅಂದಮೇಲೆ ನನ್ನ ಮಗಳಿದ್ದಾಗಲ್ವಾ? ಆ ಥರ ಏನಾದರೂ ಯೋಚನೆ ಬಂದಾಗ ನಮ್ಮ ಹತ್ರ ಮನ್ಸು ಬಿಚ್ಚಿ ಮಾತಾಡು. ನೋಡಮ್ಮ ಚಂದನ, ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು. ಇಲ್ಲ ಅಂದರೆ ನಿನ್ನನ್ನು ಇಲ್ಲಿ ಕರ್ಕೊಂಬಂದು ಇಕ್ಕಟ್ಟಿಗೆ ಸಿಕ್ಕಾಗಿದ್ದೀವಿ ಅನ್ನೋ ಭಾವನೆ ನಮಗೆ ಬಂದ್ಬಿಡುತ್ತೆ. ಕ್ಷಮಿಸಿ, ಇನ್ಮೇಲೆ ನಾನು ಹಾಗಿರಲ್ಲ. ನೀವು ಹೇಳ್ದ ಹಾಗೆ ಇರ್ತೀನಿ. ಬದಲಾವಣೆ ಅಂದರೆ ಇದಮ್ಮ. ನೋಡು, ನಿನ್ನ ಮೇಲೆ ನಗ್ನಗ್ತಾ ಇರಬೇಕು. ನಿನಗೇನಾದರೂ ಸಮಸ್ಯೆ ಬಂದರೆ ನನ್ನ ಹತ್ರ ಹೇಳು, ನಾನು ಪರಿಹಾರ ಮಾಡ್ತೀನಿ. ಲಲಿತಾ, ನೀನು ಸ್ವಲ್ಪ ಬುದ್ಧಿ ಹೇಳು, ಸಮಾಧಾನ ಮಾಡು. ಆಯ್ತು ರೀ. ವಿಶ್ವ,